ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿಪಿ ಮಾದರಿಯಲ್ಲಿ 50 ಟಿಪಿಡಿ ಬಯೋ ಸಿಎನ್ಜಿ ಘಟಕವನ್ನು 24,96,00,000 ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೈಬಿಟ್ಟು ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಉತ್ಪತ್ತಿಯಾಗುವ ಹಸಿ ತ್ಯಾಜ್ಯವನ್ನು ಗೇಲ್ ಸಂಸ್ಥೆಯವರು ಕೋಲಾರದಲ್ಲಿ ಸ್ಥಾಪಿಸುತ್ತಿರುವ 150 ಟಿಪಿಡಿ ಸಿಬಿಜಿ ಘಟಕಕ್ಕೆ ಪೂರೈಸುವ ಬಗ್ಗೆ ಸಚಿವ ಸಂಪುಟ ಅನುಮೋದಿಸಿದೆ. ಕಲಬುರಗಿಯಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ನೂತನ ಮೆಗಾ ಡೈರಿಯನ್ನು 50 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಿಂದ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿರುವುದು. ಕಲಬುರಗಿಯಲ್ಲಿ ₹10 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಪ್ರಾದೇಶಿಕ ಸಹಕಾರ ಭವನವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ KKRDB ಅನುದಾನದಲ್ಲಿ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಯಿತು. ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ PMABHIM ಯೋಜನೆಯಡಿ 2024-26ನೇ ಸಾಲಿನಲ್ಲಿ ರಾಜ್ಯಾದ್ಯಂತ 196 ರೂರಲ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಗಳನ್ನು ನಿರ್ಮಾಣ ಕಾಮಗಾರಿಗಳನ್ನು 127,40,00,000 ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಏನು ನಿರ್ಣಯ ಕೈಗೊಳ್ಳಲಾಗಿತ್ತು. 31/12/2025 ಆದೇಶ ಹೊರಡಿಸಿತ್ತು. ಆ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನ ನೀಡಲಾಯಿತು. ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಲ್ಲಿ 33 ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ವ ಬಿಡುಗಡೆ ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು. ಅದರೊಳಗೆ 2 ಶಿಕ್ಷಾ ಬಂದಿಗಳನ್ನು ಕೇಂದ್ರ ಗೃಹ ಮಂತ್ರಾಲಯದ ಸಹಮತಿ ದೊರಕಿದ ನಂತರ ಭಾರತದ ಸಂವಿಧಾನದ ಅನುಚ್ಛೇದ 161 ಪ್ರಕಾರ ಸನ್ನಡತೆಯ ಆಧಾರದ ಮೇಲೆ ಅವಧಿ ಪೂರ್ವ ಬಿಡುಗಡೆಗೊಳಿಸಲು ಸಚಿವ ಸಂಪುಟ ನಿರ್ಣಯಿಸಿತು. ಎರಡು ಯಾವುವು ಅಂದ್ರೆ ಯಾವ ಜಸ್ಟ್ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಆರ್ಮ್ಸ್, ಅದು ಅದ್ರ ಸಲುವಾಗಿ ಅದು ಕೇಂದ್ರಕ್ಕಿನ ನೇರ ಸಂಬಂಧ ಬರೋದ್ರಿಂದ ಅವು ಎರಡುಗಳನ್ನು ಹೊರತುಪಡಿಸಿ ಇವು ಉಳಿಕೆಲ್ಲ ಆದವು. ಅವು ಎರಡಕ್ಕೆ ನಾವು ಸೂಕ್ತವಾಗಿರ್ತಕ್ಕಂಥ ಶಿಫಾರಸನ್ನ ಮಾಡ್ತೇವೆ. ಬೆಂಗಳೂರಿನ ಜಯನಗರದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ 2ನೇ ಹಂತದ ಕಟ್ಟಡ ಕಾಮಗಾರಿಯನ್ನು 24 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳುವುದಕ್ಕೆ ನಿರ್ಣಯಿಸಲಾಯಿತು. ಚಿಕ್ಕಬಳ್ಳಾಪುರದ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿನ ನೂತನ ಆಸ್ಪತ್ರೆ ಹಾಗೂ ಆಸ್ಪತ್ರೆಗೆ ಅವಶ್ಯವಿರುವ ಯಂತ್ರೋಪಕರಣ ಮತ್ತು ಪೀಠೋಪಕರಣಗಳನ್ನು 40 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. ಲೋಕೋಪಯೋಗಿ ಇಲಾಖೆ ಹೊಳೆಯ ನರಸೀಪುರ ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ 12.30 ಕೋಟಿ ರೂಪಾಯಿಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಅನುಮೋದನೆಯನ್ನು ನೀಡಲಾಯಿತು. ಭಾರತೀಯ ಎಜುಕೇಶನ್ ಟ್ರಸ್ಟ್ ಇವರಿಗೆ ಮಂಜೂರು ಮಾಡಿರುವ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮೆಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 17 ಎಕರೆ 6 ಗುಂಟೆ ಜಮೀನಿಗೆ ವಿಧಿಸಿರುವ ಮೊತ್ತವನ್ನು ಪರಿಷ್ಕರಿಸುವುದರ ಸಲುವಾಗಿ ಗೈಡೆನ್ಸ್ ವ್ಯಾಲ್ಯೂದ 10% ಅಷ್ಟನ್ನು ವಿಧಿಸುವುದಕ್ಕೆ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿತು. ತುಮಕೂರು ಜಿಲ್ಲೆ
ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಲ್ಕೋಟೆ ಗ್ರಾಮದ ಸರ್ವೆ ನಂಬರ್ 49ರಲ್ಲಿ 7.5 ಗುಂಟೆ ಜಮೀನನ್ನು ಕಾಂಗ್ರೆಸ್ ಭವನ ನಿರ್ಮಾಣಕ್ಕಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಮಂಜೂರು ಮಾಡಲಾಯಿತು. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಸಿರವಾರ ಸೀಮಾದ 10 ಗುಂಟೆ ಜಮೀನನ್ನು ಸಿರವಾರ ಕಾಂಗ್ರೆಸ್ ಭವನ ನಿರ್ಮಾಣದ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರಿಗೆ ಮಂಜೂರು ಮಾಡಲಾಯಿತು. ಚಾಮರಾಜನಗರ ಜಿಲ್ಲೆಯ ತಾಲೂಕಿನ 166 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ 3 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಕಾಮಗಾರಿಯನ್ನು 33.04 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಅನುಷ್ಠಾನಗೊಳಿಸುವುದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಯಿತು. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 131 ಗ್ರಾಮಗಳ ಹಾಗೂ ಮಾರ್ಗ ಮಧ್ಯದ 32 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ 3 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಮಗಾರಿಯನ್ನು 27.38 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅನುಷ್ಠಾನಗೊಳಿಸುವುದಕ್ಕೆ ಅನುಮತಿಯನ್ನು ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸರಪಾಡಿ ಮತ್ತು ಇತರೆ 95 ಜನವಸತಿ ಪ್ರದೇಶಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸರಬರಾಜು ಯೋಜನೆಯ 5 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಕಾಮಗಾರಿಯನ್ನು 16.70 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ತೆಗೆದುಕೊಳ್ಳುವುದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ GTTC ಬಹುಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಿಂದ 2ನೇ ಹಂತದಲ್ಲಿ 66.75 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಳ್ಳಾರ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಯೋಜನೆಯಡಿ ನಿರ್ಮಿಸಲಾಗಿರುವ ವಿವಿಧ ಘಟಕಗಳ 5 ವರ್ಷಗಳ ನಿರ್ವಹಣೆ ಮತ್ತು ದುರಸ್ತಿ ಕಾಮಗಾರಿಯನ್ನು 10 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ತೆಗೆದುಕೊಳ್ಳಲು ಆಡಳಿತಾತ್ಮಕ ಮಂಜೂರಿಯನ್ನ ನೀಡಲಾಯಿತು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡುವುದರ ಬಗ್ಗೆ ಈಗೇನು GBAದಲ್ಲಿದೆ ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಮುನ್ಸಿಪಾಲಿಟಿ ಇದೆಲ್ಲವೂ ಅನುಮತಿ ನೀಡಲಾಯಿತು. This policy decision that court thing has not come in the way, we have taken it. No. ಇದೇನು GBAದಲ್ಲಿ ಮಾಡಿದ್ದೇವೆ ಅದೇ ತತ್ವದ ಹಿನ್ನೆಲೆ ಒಳಗೆ ಸಣ್ಣ ನಗರಗಳಲ್ಲಿ ಮಾಡಲಾಗಿದೆ. ಸೇಮ್ ಕಂಡೀಷನ್ ಪ್ರಾಪರ್ಟಿ ಎಷ್ಟು ಇದೆ ಅನ್ನೋದು ಇಲ್ಲ, ಆದ್ರೆ ಸೇಮ್ ಕಂಡೀಷನ್ ಇಲ್ಲ. ನೋ ಲೀಗಲ್ ಪ್ರಾಬ್ಲಮ್ಸ್ ಆಗುತ್ತೆ ನಾವು. ಖಾಸಗಿ ಬಡಾವಣೆಗೆ ಮಾತ್ರ ಇದೆ. ಅಪಾರ್ಟ್ಮೆಂಟ್ ಸಹಿತ ಈಗ GBAದೊಳಗೆ ಏನು ನಮ್ದು ಪದ್ಧತಿ ಇದೆ ಅದೇ ಪದ್ಧತಿಯ ಆದರ್ಶನ ಉಳಿದೆಲ್ಲ ನಗರಗಳಲ್ಲಿ ಸಹಿತ ಈ ನಿಯಮಗಳು ಅಪ್ಲಿಕಬಲ್ ಆಗ್ತವೆ. Whatever provisions are made in GBA, only those provisions are made there. See, let me make it very clear.
whatever is made in GBA is made in this. I will read out what is the decision of the cabinet, exact decision. ಕರ್ನಾಟಕ ವ್ಯವಹಾರಗಳ ನಿರ್ವಹಣೆ 1977 ಅನುಸೂಚಿ ನಿಯಮ 28 ಈ ಕೆಳಕಂಡ ಅಂಶಗಳ ಬಗ್ಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಾಯ್ದೆಯನ್ವಯ ಉಲ್ಲಂಘಿಸಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನ, ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಷರತ್ತಿಗೊಳಪಟ್ಟು ಎ ಖಾತಾ ನೀಡಲು ಅನುಮೋದಿಸಿದೆ. ಕ್ಯಾಬಿನೆಟ್ ಜಾರಿ ತಂದಿದ್ವಿ. ಇನ್ನೂ ಕೂಡ ಈಗ ಅಪ್ಲಿಕೇಶನ್ ಹಾಕಿ ಸಿಕ್ಕಿರೋ ನಾಗರಿಕರಿಗೆ ಏನು ಒಂದೇ ಒಂದು ಏಕಾತ ಆಗಿಲ್ಲ ಅನ್ನೋ ಮಾಹಿತಿ ಬಂದಿದೆ. ಅಂದ್ರೆ ಪ್ರಾಬ್ಲಮ್ ಇಟ್ಕೊಂಡು ಮತ್ತೆ ಸ್ಟೇಟ್ ಬ್ಯಾಂಕ್ ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಅಲ್ಲ, ಅದನ್ನು ಮಾಡಿದ್ದೇ ಫಾರ್ ದಿ ಸಿಟಿಜನ್, ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿದ್ದು. ಅಲ್ಲೇನಾದ್ರು ಅನಾನುಕೂಲ ಆಗಿದೆ ಅಂದ್ರೆ, ಆ ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಅದೇ ತತ್ವದ ಹಿನ್ನೆಲೆಯೊಳಗೆ ಈ ಒಂದು ನಿರ್ಣಯ ಕೈಗೊಂಡು ಬೆಂಗಳೂರು ಬಿಟ್ಟು ಸಣ್ಣ ನಗರಗಳು ಸಹಿತ ಅಪ್ಲಿಕೇಬಲ್ ಆಗ್ತದೆ. ಈ ಖಾತಾ ಅಲ್ಲ, ಎ ಖಾತಾನೆ ನೋಡಿ. ಅಸ್ತಿತ್ವ ಅಲ್ಲ, ಒನ್ ಸೆಕೆಂಡ್, ಫಾರ್ ದ ಬೆನಿಫಿಟ್ ಆಫ್ ಆಲ್ ಆಫ್ ಅಸ್, ಅಸ್ತಿತ್ವದಲ್ಲಿರುವ ಕಟ್ಟಡವು ಕರ್ನಾಟಕ ಪೌರಸಭೆ ಕಾಯ್ದೆ 1964 ಕಲಂ 187 ಮತ್ತು ಕರ್ನಾಟಕ ಪೌರ ನಿಗಮಗಳ ಕಾಯ್ದೆ 1976 ಕಲಂ 300 ಅಥವಾ ಕೆಟಿಸಿಪಿ ಕಾಯ್ದೆ 1961 ಅಡಿಯಲ್ಲಿ ಅಥವಾ ಸದರಿ ಕಾಯ್ದೆಗಳಡಿ ಮಾಡಲಾದ ನಿಯಮಗಳನ್ವಯ ಕಟ್ಟಡ ಪರವಾನಗಿ ನೀಡಲು ಅರ್ಹವಾಗಿದ್ದಲ್ಲಿ ಕಟ್ಟಡ ಪರವಾನಗಿ ನೀಡುವುದು, ನಂತರದಲ್ಲಿ ಸದರಿ ಪ್ಲಾಟ್ಗಳಿಗೆ ಎ ಖಾತಾ ನೀಡುವುದು. ಈ ಖಾತಾ ಅಲ್ಲ. As regards number of properties are concerned, that is not available. If I get, I will convey it. No, for all. ಅಲ್ಲ, ಈಗ ಅವೆಲ್ಲ ಮತ್ತೆ ಇದ್ರೊಳಗೂ GBAದೊಳಗೆ ಮಾಡಿಫೈ ಆಗಿರಲ್ಲ. Same parameters are applied. I don't know. I can't reply your question as of now. Let me get myself acquainted with the subject. A number of properties ಇಲ್ಲ ನಮ್ಮ ಹತ್ರ ಇರ್ತದೆ. ಇದು ಒಂದು ತಮಗೆ ಹೇಳಿದ್ನಲ್ಲ, ನಂಬರ್ ಆಫ್ ಪ್ರಾಪರ್ಟೀಸ್. ಒನ್ ಸೆಕೆಂಡ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಈ ರೀತಿಯ ಆಸ್ತಿಗಳಿರುತ್ತವೆ.
ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಆ ವೈಲೇಷನ್ ದಂಡ ಎಷ್ಟು ಏನು ಅನ್ನೋದನ್ನ ಇವತ್ತು ನಿರ್ಣಯ ಮಾಡಿಲ್ಲ. ದೋಸ್ ವಿಲ್ ಬಿ ಸ್ಪೆಸಿಫೈಡ್ ಇನ್ ರೂಲ್ಸ್. ಯಾಕೆಂದ್ರೆ DBA ಗೆ 5% ಅಂತ ಮಾಡಿದ್ರೆ ಅಲ್ಲ, ಇದಕ್ಕೆ ಎಷ್ಟು ಅನ್ನೋದನ್ನ ಗವರ್ಮೆಂಟ್ ಆರ್ಡರ್ ವಿಲ್ ಸ್ಪೆಸಿಫೈ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಪಾರ್ಡನ್ ಅದಕ್ಕೆ ಏಕಾತ ಕೊಡೋದು ಅಂದ್ರೆ yeah, it is not only in this, in other things also. When we condone the deficiency or violation by penalizing or by total exempting, whatever it is, the wrong or the partial deviation is regularized. This regularization is there since beginning only. Now it has been enhanced, little enhanced. Unauthorized property for only the purpose of property tax, not regularization. It has nothing to do with regularization. When you give ekata to them, it amounts to regularization. No, see, supposing if we are to regularize, we penalize him. No. Now I am telling it is ekata. Ekata. Right. Right now I read out the very right. If there is any modification is required, rectification of what I said is required, I will come back to you. Right. What is that difference if it is B Kata and if the B Kata is to be continued and if it is made E Kata? What is that difference? Let me tell you, sir, please allow me to say. Yeah. We will discuss that later. Right. 10 lakh properties will be perhaps coming under this scheme. I don't know. It cannot be just estimated like that because there will be deviations of different kinds, So like different kinds of deviation in a different percentage of penalty. Yes. No, 5%, 10%, 20%, 30%, it all differs. ಅಪಾರ್ಟ್ಮೆಂಟ್ಸ್ ಲ್ಯಾಂಡ್ ಅವರ ಹೆಸರಿನಲ್ಲಿ ಇರೋದೇ ಈಗ ನೀವು ಹೆಂಗೆ ಏಕತೆ ಅದು ಬೇರೆ ಪ್ರಶ್ನೆ ಆಯ್ತದು. ಅಲ್ಲಲ್ಲ, ಆ ವಿಷಯ ಇದಕ್ಕೆ ಸಂಬಂಧ ಇಲ್ಲ. ಅಪಾರ್ಟ್ಮೆಂಟ್ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಮೊದಲು ದ ಹೋಲ್ ಅಪಾರ್ಟ್ಮೆಂಟ್ ವಾಸ್ ಟು ಬಿ ಇನ್ ದ ನೇಮ್ ಆಫ್ ದ ಪರ್ಸನ್ ಹೂ ಓನ್ಸ್ ದ ಲ್ಯಾಂಡ್. Now those apartments are now given to individuals. ಈಗ ನೀವು ಒಂದು ಅಪಾರ್ಟ್ಮೆಂಟ್ ತಗೊಂಡ್ರಿ ಅಂದ್ರೆ ಅಪಾರ್ಟ್ಮೆಂಟ್ ಮಾಲಕತ್ವನೇ ನಿಮಗೆ ಇರ್ತದೆ. ಮೊದ್ಲು ಇರ್ಲಿಲ್ಲ. ಅದಕ್ಕಾಗಿನೇ ಕಾನೂನಿನ ಬದಲಾವಣೆಗಳು ಬಂದು ಅನ್ಡಿವೈಡೆಡ್ ಶೇರ್. I don't know, but I can get you. I don't know. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ RG ತೇಲಂಗ್ ಬಿನ್ ಗೋಪಾಲ್ ರಾಮಯ್ಯ ಅವರಿಗೆ ವಿನೋಬಾ ನಗರದ 1ನೇ ಹಂತದಲ್ಲಿ ಹಂಚಿಕೆಯಾಗಿರುವ 12,000 ಚದರ ಅಡಿ ನಿವೇಶನದ ಸಂಖ್ಯೆ 586 ಬದಲಿಗೆ ಅದೇ ಬಡಾವಣೆಯಲ್ಲಿ 1,350 ಚದರ ಅಡಿ ವಿಸ್ತರಣದ ನಿವೇಶನ ಸಂಖ್ಯೆ 385 ಬದಲಿ ನಿವೇಶನವನ್ನಾಗಿ ಆಲ್ಟರ್ನೇಟಿವ್ ಸೈಟ್ ಆಗಿ ಮಂಜೂರಿ ಮಾಡಲು ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿತು. ಇವರು since he is a ex-serviceman
the cabinet has taken a very lenient view. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯೋಜನೆಯನ್ನು ಒಳಾಡಳಿತ ಇಲಾಖೆಯ ಸಹಯೋಗದಿಂದ ರಾಜ್ಯದ 31 ಜಿಲ್ಲೆ ಹಾಗೂ 5 ಪೊಲೀಸ್ ಆಯುಕ್ತಗಳಲ್ಲಿ ಅನುಷ್ಠಾನಗೊಳಿಸುವುದರ ಬಗ್ಗೆ ನಿರ್ಣಯಿಸಲಾಯಿತು. ಇಲ್ಲ ನನ್ಗೆ ಕೇಳಿಸಿಕೊಳ್ಳಿ. ಅದಲ್ಲ ಅಷ್ಟೇ ಅಲ್ಲ, cabinet I will come to Akkapade as a 28th subject. I will not go in detail of that. ಮುಗಿಸ್ಬಿಡ್ತೇನೆ. Then ಕಲಬುರ್ಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಹಾತ್ಮ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ರಾಜೀವ್ ಗಾಂಧಿ ಅವರ ಪುತ್ಥಳಿಗಳನ್ನು ಸ್ಥಾಪಿಸುವುದರ ಬಗ್ಗೆ ರಾಜ್ಯ ಸಚಿವ ಸಂಪುಟ ಪರವಾನಗಿಯನ್ನ ನೀಡಿತು. ಕೃಷಿ ಆ ವ್ಯಾಪ್ತಿಯೊಳಗೆ ಇದ್ದಂತ ಸ್ಥಳಗಳೊಳಗೆ ಮಾಡ್ಬೇಕಾದ್ರೆ ಈಗ ಸರ್ಕಾರದ ಪರವಾನಗಿ ಬೇಕೀಗ. ಮೊದಲು ಕಾರ್ಪೊರೇಷನ್ ಅಲೋನ್ ಕ್ಯಾನ್ ಡೂ ಇಟ್ ಅಂತಿತ್ತು. ಅದಕ್ಕೆ ಈಗ ಕಾರ್ಪೊರೇಷನ್ ನಲ್ಲಿ ಈ ಪುತ್ತಳಿಗಳನ್ನ ಅನಾವರಣ ಮಾಡ್ಬೇಕಾದ್ರೆ ಸರ್ಕಾರದ ಪರವಾನಗಿ ಬೇಕು. ಆ ಪರವಾನಗಿಯನ್ನ ಕೊಟ್ಟಿದ್ದೇವೆ. ಅಲ್ಲ ಕಲಬುರ್ಗಿ ಮಹಾನಗರ ಪಾಲಿಕೆ ಅವ್ರು ಗೊತ್ತಿಲ್ಲ. ಖರ್ಚಿನ ಪ್ರತಿಮೆ ಮಾಡುವಂತದ್ದು ಯಾರಿಗೆ ದೇಶದ ಇತಿಹಾಸ ಗೊತ್ತಿರಲ್ಲ, ಸ್ವಾತಂತ್ರ್ಯ ಹೋರಾಟ ಗೊತ್ತಿರೋದಿಲ್ಲ, ಮಹಾತ್ಮ ಗಾಂಧಿಯವರಂತ ವ್ಯಕ್ತಿಗಳ ತ್ಯಾಗ ಹಾಗೂ ಅವರ ಪ್ರೇರಣೆ ಗೊತ್ತಿರೋದಿಲ್ಲ. ಅವ್ರಿಗೆ ಸ್ಫೂರ್ತಿ ಪ್ರೇರಣೆ ನೀಡೋದಕ್ಕಾಗಿ ಈ ಪುತ್ತಳಿಗಳನ್ನ ಮಾಡ್ತೀವಿ. ಕೃಷಿ ಇಲಾಖೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಇಲ್ಲಿ ಆಡಳಿತ ಭವನ ಲೋಕೋಪಯೋಗಿ ಇಲಾಖೆಯ ಮೂಲಕ 70.70 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದುಬ್ಬನ ಸಸಿ ಮತ್ತು ಗಂಗೆ ಕೊಳ್ಳದ ಕಡಲ್ ತೀರದ ಸಮುದ್ರ ಕೊರೆತ ಪ್ರತಿಬಂಧಕ ಕಾಮಗಾರಿಯ ಸಲುವಾಗಿ 11 ಕೋಟಿ ರೂಪಾಯಿಗಳ ಪರಿಷ್ಕೃತ ಅಂದಾಜಿಗೆ ಅನುಮೋದನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ್ ತಾಲೂಕು ಸರ್ವೆ ನಂಬರ್ 87.4ರಲ್ಲಿ 5 ಎಕರೆ ಜಮೀನನ್ನು ಎಲೆಕ್ಟ್ರಿಕ್ ಬಸ್ಗಳನ್ನು ಕಾರ್ಯಾಚರಿಸಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ವಿಭಾಗವರಿಗೆ ಮಂಜೂರು ಮಾಡಲು ಸರ್ಕಾರ ಒಪ್ಪಿದೆ. ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ರಾವುತ್ ಗ್ರಾಮದ ಸರ್ವೆ ನಂಬರ್ 57 ಮತ್ತು 58ರ ಜಮೀನನ್ನು ದಲಿತ ಹಾಗೂ ಈ ವಿಷಯವನ್ನ ಡೆಫರ್ ಮಾಡಿದ್ದೇವೆ. ಇಲ್ಲ ಈ ಇದ್ರೊಳಗೆ ನಿರ್ಣಯ ಮಾಡಿಲ್ಲ. ಇಟ್ ಈಸ್ ಡೆಫರ್ಡ್. ಅಲ್ಲ ಈಗ ಅದನ್ನು ಡೆಫರ್ ಮಾಡಿದೀವಿ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಸಂಪಾಜೆ ಹೋಬಳಿ ಮುದೇ ಗ್ರಾಮದಲ್ಲಿ 2 ಅಥವಾ 3 ಎಕರೆ ಜಮೀನನ್ನು ಅರೆಭಾಷಿಕ ಗೌಡ ಜನಾಂಗಕ್ಕೆ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಕ್ರೀಡಾ ಕೇಂದ್ರ ಸ್ಥಾಪನೆ ಉದ್ದೇಶಕ್ಕೆ ಕೊಡಗು ಗೌಡ ಸಮಾಜದವರಿಗೆ ಮಂಜೂರಿ ಮಾಡಲಾಯಿತು. ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನು ನಬಾರ್ಡ್ ಸಹಯೋಗದಲ್ಲಿ 20 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು
ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಯಿತು. ಇಲ್ಲ ಇಲ್ಲ, ದಟ್ ಇಸ್ ಡಿಫರ್ಡ್. ಇಲ್ಲ, ಅದು ದಟ್ ಇಸ್ ಆಲ್ಸೋ ಡಿಫರ್ಡ್. ನಾನು ಹೇಳಿದೆ, ನಾನು ಆಗಲೇ ಜೀವಾವಧಿ ಶಿಕ್ಷಣ ಬಂದಿಗಳು ಭಾಗನಾಯಕರು ಬೀರಪ್ಪ ತಂದೆ ಮಾಯಪ್ಪ, ರಾಜನಕಟ್ಟಿ, ಕನಸಗೇರಿ ಗ್ರಾಮ, ತಾಲೂಕು ಬೆಳಗಾವಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಒಂದು. ಇನ್ನೊಂದು ಫೈರೋಜ್ ಖಾನ್ ತಂದೆ ಸಮೀವುಲ್ಲಾ ಖಾನ್, ಸುಲ್ತಾನ್ ತಿಪ್ಪಸಂದ್ರ, ಜನತಾ ಕಾಲನಿ, ಕೋಲಾರ್ ತಾಲೂಕು, ಕೋಲಾರ ಜಿಲ್ಲೆ. ಇದು ಎರಡು. ಇವ್ರಿಗೆ ಏಜ್ ಇಸ್ ಅಂದ್ರೆ ಒಬ್ಬರು ವಾಸ್ತವಿಕ 10 ವರ್ಷ ಮತ್ತು ಮಾಫಿ ಸೇರಿ 14 ವರ್ಷ ಶಿಕ್ಷೆ ಪೂರ್ಣಗೊಳಿಸಿದ ಪುರುಷ. ಇನ್ನೊಬ್ಬವನು ವಾಸ್ತವಿಕ 13 ವರ್ಷ 8 ತಿಂಗಳು ಶಿಕ್ಷೆ ಪೂರ್ಣಗೊಳಿಸಿ ಸನ್ನಡತೆ ಹೊಂದಿರುವ ಜೀವಾವಧಿ ಶಿಕ್ಷಾ ಬಂದಿ. ಅಲ್ಲ, 33 ಜನರನ್ನ ಫೈರ್ ಆರ್ಮ್ಸ್ ಅಂತ ಹೇಳಿ ಅದಕ್ಕೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗುತ್ತೆ. ಅದು ಆ ಹಿನ್ನೆಲೆಯೊಳಗೆ ಅವ್ರಿಬ್ಬರನ್ನ 33 ಮಂದಿ, ಅದ್ರಾಗ 31 ಮಂದಿ ನಾವು ಇಲ್ಲೇನೆ ಮಾಡ್ಬೋದು ಅಂತೇಳಿ ಉಳಿದ ಇಬ್ಬರನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಅನುಮೋದನೆಯನ್ನ ಕೇಳಬೇಕು. Right now, I don't have that particular information. ಇಲ್ಲ, that is not available. ಇನ್ನೊಂದು ಐ ಜಸ್ಟ್ ಕಂಪ್ಲೀಟ್. ಇವತ್ತು ನರೇಗಾ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಇನ್ಫ್ಯಾಕ್ಟ್ ವಿ ಡಿಸ್ಕಸ್ಡ್ ಲಾಸ್ಟ್ ಟೈಮ್, ವಿ ವೆರಿ ಸ್ಟ್ರಾಂಗ್ಲಿ condemned. Today also the subject came. The subject was discussed in detail. The cabinet discussed regarding repeal of Narega Act, thereby passing G. Ramji Act. After detailed discussion and deliberation, the cabinet resolved to take up the legal steps against the repeal of Narega, as it is infringing on the constitutional right of citizen of right to work. We will also take this to people's court. ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಯೋಜನೆಯ ಏನು ರಿಪೀಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಜನರ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತೀವಿ. We'll take up this to the People's Court. People's Court. We are going to take up in the court of law. We'll take legal battle against repeal of Narega to court of law. As well, we will also take up this issue to the People's Court. Huh? What? Supreme Court. Supreme Court. We had the advice of AG also in the cabinet.
we will also explore whether we can also go to High Court and Supreme Court. Yeah. only because of title or the act. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೇಳಿದ್ದೇವೆ. Sir, only clarification. Whether you are challenging the title or the act. I will just complete this para and come. We will see the. Are you going it alone or are you going with other cases? ಕೋರ್ಟಲ್ಲಿ ಇದ್ದಂತ ಫಂಡ್ ಸರ್ Yeah. ಫಂಡ್ ಸರ್ ಸರ್ Huh. ಅದು ಕೋರ್ಟಲ್ಲಿ ಪ್ರಕರಣ ಇತ್ಯರ್ಥ ಆಗೋ ತನಕ ನೀವು ಈ ಜಿ ರಾಮ್ಜಿ ಕಾಯ್ದೆ ಅಂತ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಸರ್. ನೋಡಿ, ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಸಂವಿಧಾನದ 73ನೇ ತಿದ್ದುಪಡಿ ಆದ್ಮೇಲೆ ದೇಶದಲ್ಲಿ ವಿಕೇಂದ್ರೀಕರಣದ ಚಳವಳಿ ಪ್ರಾರಂಭವಾಗಿದೆ. ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಬೀಳುವ ಹಾಗೆ ಈ ಜಿ ರಾಮ್ಜಿ ಬಿಲ್ ಬರೋದ್ರ ಮೂಲಕ ಏನು ಸಂವಿಧಾನ ಹಾಗೂ ನರೇಗಾ ಯೋಜನೆ ಮುಖಾಂತರ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮುಖಾಂತರ ರೈಟ್ ಟು ವರ್ಕ್ ವಾಸ್ ಪ್ರೊಟೆಕ್ಟೆಡ್. ಗ್ರಾಮಾಂತರ ಭಾಗದ ಬಡವರಿಗೆ, ಗ್ರಾಮಾಂತರ ಭಾಗದ ಕೃಷಿ ಕಾರ್ಮಿಕರಿಗೆ, ಕೂಲಿಕಾರರಿಗೆ ಏನು ಉದ್ಯೋಗದ ಹಕ್ಕು ದೊರೆತಿತ್ತೋ ಆ ಉದ್ಯೋಗದ ಹಕ್ಕನ್ನ ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನ ಈ ನರೇಗಾ ಕಾನೂನನ್ನ ವಾಪಸ್ ಪಡೆಯುವಂತದ್ದು, ರಿಪೀಲ್ ಮಾಡಿರ್ತಕ್ಕಂಥದ್ರ ಮೂಲಕ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಒಂದ್ ಸೆಕೆಂಡ್ ಐ ವಿಲ್ ಕಂಪ್ಲೀಟ್. ಅದಷ್ಟೇ ಅಲ್ಲ, ಈ ನರೇಗಾ ಯೋಜನೆ ಮುಖಾಂತರ ನಾವು ನಮ್ಮ ಪಂಚಾಯಿತಿಗಳಲ್ಲಿ ಆಸ್ತಿ ನಿರ್ಮಾಣ ಮಾಡ್ತಾ ಇದ್ವಿ. ಪಬ್ಲಿಕ್ ಅಸೆಟ್ಸ್ ವೇರ್ ಬೀಂಗ್ ಕ್ರಿಯೇಟೆಡ್, ವೆದರ್ ಇಟ್ ವಾಸ್ ಕಂಪೌಂಡ್ ವಾಲ್ ಆಫ್ ಎ ಪ್ರೈಮರಿ ಸ್ಕೂಲ್ ಇನ್ ಎ ವಿಲೇಜ್, ವೆದರ್ ಇಟ್ ಈಸ್ ಮೇಕಿಂಗ್ ಆಫ್ ಪ್ಲೇಗ್ರೌಂಡ್ಸ್, ಆಟದ ಮೈದಾನ, ಶಾಲೆ ಕಂಪೌಂಡು, ದನದ ದೊಡ್ಡಿ, ಕುರಿಯ ದೊಡ್ಡಿ, ಕಣ, ಸ್ಮಶಾನ ಅಭಿವೃದ್ಧಿ, ನಮ್ಮ ಹೊಲ ನಮ್ಮ ದಾರಿ, ಕೃಷಿ ಹೊಂಡ, ಏನೆಲ್ಲ ಮಾಡ್ತಾ ಇದ್ವಲ್ಲ, ಆಸ್ತಿ ನಿರ್ಮಾಣ ಮಾಡ್ತಿದ್ವಿ. ಬದು ಹಾಕೋದು, ಒಳಗಟ್ಟಿ ಕಟ್ಟೋದು, ಈ ಆಸ್ತಿ ನಿರ್ಮಾಣದ ಕೆಲಸಗಳೇನಿದ್ವಲ್ಲ, ಈ ಆಸ್ತಿ ನಿರ್ಮಾಣದ ಕೆಲಸ ಗ್ರಾಮಾಂತರ ಭಾಗದಲ್ಲಿ ನಿಲುಗಡೆ ಮಾಡತಕ್ಕಂತ ಒಂದು ಕರಾಳವಾಗಿರ್ತಕ್ಕಂಥ ಕಾನೂನು ಈ ಜಿ ರಾಮ್ಜಿ ಕಾನೂನಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಕಾನೂನಿನ ಮುಖಾಂತರ ಇವರು ಆ ಕಾರ್ಮಿಕರಿಗೆ ಎಲ್ಲಿ ಹೋಗ್ಬೇಕು ಅಂತಾರೆ ಅಂದ್ರೆ, ಅವರು ಈ ನ್ಯಾಷನಲ್ ಹೈವೇ ಅಥವಾ ಬೇರೆ ಬೇರೆ ಅವರು ಕೆಲವು ಕಾರ್ಯಕ್ರಮಗಳದಾವು, ಯಾರು ಕಾಂಟ್ರಾಕ್ಟರ್ಗಳಿಂದ ಕೆಲಸ ಮಾಡಿಸ್ತಿರ್ತಾರ ಅವ್ರ ಕೈಯೊಳಗೆ ಇವ್ರು ಹೋಗಿ ಕೆಲಸ ಮಾಡ್ಬೇಕು. ಅಂದ್ರೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರಿಗೆ ಅನುಕೂಲಿಸುವ ಕಾನೂನನ್ನ ಜಿ ರಾಮ್ಜಿ ಕಾನೂನು ಮುಖಾಂತರ ಮಾಡಿದರೆ ಹೊರತು ಕೂಲಿಕಾರರ ಹಿತ ಕಾಪಾಡೋದ್ರೊಳಗ ಯಾವುದೂ ಆಸಕ್ತಿಯನ್ನ ತೋರಿಸಲಿಲ್ಲ. ಅದರ ಜೊತೆಗೆ ನಮಗೇನು ಒಂದು ಉದ್ಯೋಗದ ಹಕ್ಕಿತ್ತಲ್ಲ, ಆ ಹಕ್ಕನ್ನ ಕಿತ್ತುಕೊಂಡ್ರು. ಅಷ್ಟೇ ಅಲ್ಲ, ಈ ನರೇಗಾ ಆಕ್ಟ್ ಪ್ರಕಾರ ನಮಗೆ ಪಂಚಾಯಿತಿ ಒಳಗೆ ಏನು ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನುವಂತ ಒಂದು ಅಧಿಕಾರ ಪಂಚಾಯಿತಿಗಳಿಗೆ ಇತ್ತು. ಆದ್ರೆ ಈಗ ಅದನ್ನ ಸಂಪೂರ್ಣವಾಗಿ ಕಿತ್ತುಕೊಂಡು ಈ ಕೆಲಸ ಎಲ್ಲಿ ಆಗ್ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ದೇಶನ ನೀಡ್ತದೆ, ಸೂಚನೆ ನೀಡ್ತದೆ. ಈ ರೀತಿಯಾಗಿರ್ತಕ್ಕಂಥ ಈ ಕರಾಳ ಶಾಸನ ಏನಿದೆ, ಕರಾಳ ಯೋಜನೆ ಏನಿದೆ, ಇದನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ವಿರೋಧಿಸ್ತದೆ. ನಾವು ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಹಾಗೂ ಜನರ ನ್ಯಾಯಾಲಯಕ್ಕೆ ಇದನ್ನ ತೆಗೆದುಕೊಂಡು ನಮ್ಮ ಹೋರಾಟವನ್ನ ಮಾಡ್ತೀವಿ. ಅವಧಿ 125 ದಿನಕ್ಕೆ ಜಾಸ್ತಿ ಆದ್ರೆ ಅದು ದುಡ್ಡು ಹಾಕಿದ್ರೆ ಕಿತ್ಕೊಂಡಂಗೆ ಹೆಂಗಾಗುತ್ತೆ?
125 ದಿನ ಅಂತ ಕಾಣಿಸಿದ್ರು. ಏನು ವೇರ್ ಇಸ್ ದಿ ಮನಿ ಕೆಟ್? ವೇರ್ ಇಸ್ ದಿ ಮನಿ? ಎಲ್ಲ ಕೇಳಿ, ಈಗ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. 40%. Do you know what will be the quantum? Is that possible? ಆಮೇಲೆ ನಾನು ತಮಗೆ ಕೇಳ್ತೀನಿ, ಕೇಂದ್ರ ಸರ್ಕಾರ, ಕರ್ನಾಟಕ, ನಾವೆಲ್ಲ ಫೆಡರಲ್ ವ್ಯವಸ್ಥೆ ಒಳಗಿದ್ದೇವೆ. ಯಾವುದಾದ್ರೂ ಒಂದು ಯೋಜನೆ ಮೂಲಕ ಭಾರಿ ಪ್ರಮಾಣದ ಆರ್ಥಿಕ ಹೊರೆ ಬೀಳ್ತಿದ್ರೆ they are liable to discuss with us, consult us, deliberate with us and take our consent and go ahead. But where is that done? See, 15th finance recommendations already now there. ಈ 15ನೇ ಹಣಕಾಸಿನ ಆಯೋಗದ ವರದಿ ನಂತರ ಇವೆಲ್ಲ ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು ಇದೆ. ಅದು ಆದ್ಮೇಲೆ ಇದೊಂದು ಹೊಸದು ಹೊರೆ ತಂದ್ಬಿಟ್ರೆ, ಫ್ರಮ್ ವೇರ್ ಆರ್ ಯು ಮೀಟಿಂಗ್ ದ ಫಂಡ್ಸ್? and you want everything to be done before 1st of February? ನಾನು ನಿಮ್ಗೆ ಹೇಳ್ತೀನಿ, ದುಡಿಯುವುದು ಸಹಿತ 100 ದಿವಸ ಕೊಡ್ಬೇಕಾದ್ರೇನೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ರಲ್ಲ. ಈ 125 ಏನ್ ಹೇಳಿದ್ರಲ್ಲ, 125 ದಿವಸ ಅದನ್ನ ಅವರು ರಾಜಕೀಯವಾಗಿ ಆ ಅಂಕಿಯನ್ನು ಬಯಸ್ಕೊಳ್ತಾ ಇದ್ದಾರೆ ಹೊರತು ಅದು ಸಾತ್ವಿಕವಾಗಿ ಅಥವಾ ನಿರ್ದಿಷ್ಟವಾಗಿ ಆ ಕೆಲಸ ಹಾಗೆ ಆಗೋದಕ್ಕೆ ಸಾಧ್ಯ ಆಗಲ್ಲ. ತಾವು 73 ಅಮೆಂಡ್ಮೆಂಟ್ 73 ಮೆನ್ಷನ್ ಮಾಡ್ತಾ ಇದ್ದಾರೆ. ಆ ತರ ಇದ್ರೆ ಅಷ್ಟು ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿ ಇದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ ಸರ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕ ಆಸಕ್ತಿ ಇದೆ? No, that's why we are now on the verge of making elections. We have already decided to hold elections at the earliest. Right now, we have decided to go and see. There are panchayats who have approached the state government to go to Supreme Court because their right is affected. Their panchayat workers are affected. Their panchayat development is affected. The please listen. Panchayats are now disabled to create their own assets, and in view of all these, they also want to go to Supreme Court. People have approached, panchayats have approached the state government, and possibly state government will make a decision in a day or two. ಅತಿ ಹೆಚ್ಚು ಮಂತ್ರಾಲಯದಲ್ಲಿ ಬಹುತೇಕ ಕಾಮಗಾರಿಗಳು ಸರ್ಕಾರ ಡೂಪ್ಲಿಕೇಶನ್ ಮಾಡಿದ್ದು, ಅಕ್ರಮ ಆಗಿದ್ದು, ನೀವು ಒಬ್ಬಟ್ಟು ನೇಮಕಾತಿ ಮಾಡಿದ್ದು ಅದೇ ಕಾಣ್ಕೊಡ್ತಾರ. ತುಂಬಾ ಕಂಪ್ಲೇಂಟ್ಗಳು ಇತ್ತು. ನೀವು ಅವ್ರು ಮಾನಿಟರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾರು ಮಾನಿಟರ್ ಮಾಡಬೇಕು? ಕಾಂಟ್ರಾಕ್ಟರ್ ದುಡ್ಡು ಕೊಡ್ತಾರಲ್ಲ, ಅದೇ ಮಾನಿಟರ್ ಅಲ್ಲ. ಪ್ಲೀಸ್ ಲಿಸನ್. ನೀವು ಈ ಗ್ರಾಮಾಂತರ ಜನರನ್ನ ಕಲ್ಪೆ ಕಾಮಗಾರಿ ಎಷ್ಟು ರಿಪೋರ್ಟ್ ಅದಾವ್ರಿ? ಕಲ್ಪೆ ಕಾಮಗಾರಿ ಎಲ್ಲಿದಾವೆ? ಏನಾದ್ರು ರಿಪೋರ್ಟ್? ಒಬ್ಬೊಬ್ರು ಕೇಳಿಲ್ಲ. ಐ ಆಮ್ ಹಿಯರ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್ ಅಂಡ್ ಗಾಂಧಿ ಗ್ರಾಮ ಅಲ್ಲಿ ನೋಡ್ರಿ, ಗಾಂಧಿ ಸಾಕ್ಷಿ ಕೆಲಸ ಕಾರ್ಯಕ್ರಮ. ಕೇಳ್ರಿ ತಾವು ಕೇಳ್ರಿ. ಗಾಂಧಿ ಸಾಕ್ಷಿ ಕಾಯಕ ತಂತ್ರಾಂಶ
ಯಾಕೆ ತಂದ್ವಿ ಅಂದ್ರೆ ನಮ್ಮ ಅಸೆಟ್ ಕ್ರಿಯೇಟ್ ಆಗಿದ್ದು ದಾಖಲೆ ಆಗಬೇಕು. ಯಾವುದೇ ಕಾರಣಕ್ಕೆ ಯಾರು ಆಸ್ತಿ ಸೃಷ್ಟಿಯಿಂದಲೇ ಹಣಕಾಸನ್ನ ತೆಗೆದುಕೊಳ್ಬಾರ್ದು ಅನ್ನುವಂತ ಆ ಒಂದು ಮೇಜರ್ ಅನ್ನ ನಾವು ತಗೊಂಡ್ವಿ. ಅಂಡ್ ದಾಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಸೋ ಮಚ್. ದಟ್ ಇಸ್ ಅ ಪಾರ್ಟ್. ಆದ್ರೆ ನೀವು ಕಳಪೆ ಕೆಲಸ ಎಲ್ಲಿಯೂ ಆಗಿಲ್ಲ, ಸಾಧ್ಯನೂ ಇಲ್ಲ, ದಾನೂ ಇಲ್ಲ. ಆದ್ರೆ ದಯಮಾಡಿ ಅರ್ಥೈಸ್ಕೊಳ್ಬೇಕು, ನರೇಗಾ ಬಂದ ಮೇಲೆ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ. ಒಂದೊಂದು ಸ್ಥಳಗಳಿಗೆ 500-600 ಜನ ನಿಂತು ಕೆಲಸ ಮಾಡ್ತಾರೆ. ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಎ ಸ್ಮಾಲ್ ಎಕ್ಸಾಂಪಲ್. ನನ್ನ ತಾಲೂಕಿನ ಕುತ್ಕೋಟಿ ಅನ್ನುವಂಥ ಗ್ರಾಮಕ್ಕೆ ಹೋಗಿದ್ದೆ ನಾನು. ಆ ಕುತ್ಕೋಟಿ ಗ್ರಾಮಕ್ಕೆ ಹೋದಾಗ ಅಲ್ಲೊಬ್ಬ ಯಜಮಾನ ಉಳಿದವರೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿದ್ರು, ಇನ್ನೂ ಒಂದು 30% ಉಳಿದಿತ್ತು. I can make out that he was more than 65 years. ನಾವು ಏನಾದ್ರು ಹೇಳಿದ್ವಿ, ಯಾಕೆ ಕೆಲಸ ಮುಗ್ದಿಲ್ಲಲ್ಲ? ಹೌದಪ್ಪ, ನನ್ ಸ್ವಲ್ಪ ನಿಧಾನ ಆಕತಿ, ಅದನ್ನ ಪೂರ್ಣ ಮಾಡ್ತೀನಿ ಅಲ್ಲ. ಇಲ್ಲ, ನಾಳಿಂದ ನೀನು ಪೂರ್ಣ ಮಾಡ್ಬೇಡ, ನೀ ಅರ್ಧ ಮಾಡಿದ್ರೆ ಸಾಕು, ನೀನ್ ಪೂರ್ಣ ಕೂಲಿ ಕೊಡಿಸ್ತೀವಿ ಅಂತ ಅಂದೆ ನಾನು. ಯು ನೋ ವಾಟ್ ದಟ್ ಓಲ್ಡ್ ಮ್ಯಾನ್ ಸೆಡ್? ಯಜಮಾನ ಏನಂದ, ಬೇಡದು ಅದು ನಾವು ಉಪ್ಪಿಗೆ ರೆಸ್ಟ್ ಮಾಡ್ತಾರೆ, ಒಂದು ತಾಸು ತಡ ಆಗೋದಕ್ಕೆ ಅದನ್ನ ಕೆಲಸ ಮಾಡ್ತೀನಿ. kindly understand this type of people are yes, ಮಾಡಿರೋದು ಇಲ್ಲ ನಂಗಿಲ್ಲ. ನಾನು ಬೆಂಟಿಗೆ ಟೆಂಟ್ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಅವ ಕೆಲಸ ಮಾಡಿ ಎಲ್ಲ ಮುಗಿಸಿದ್ದ. ಅವ ಕೇಳಿದ, ಏನ್ಪಾ ಲಗುನ ಮುಗಿಸ? ಸರ್, ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಸರ್ ಅಂದ. ಹೌದಾ? ಕೇಳಿ ಹೇಳ್ತೇನೆ. ಅವ ಏನು ಹೇಳಿದ ಅಂದ್ರೆ, ಸರ್ ನಾನು ಯೂನಿವರ್ಸಿಟಿ ಇದ್ದೀವಿ ಸರ್ ಅಂತ ಹೇಳ. ಅಲ್ಲ ಅಂದ್ರೆ these examples are also there. And if in rural area, if great number of assets are created, it is because of NREGA. Yes. 20 ವರ್ಷದಿಂದ ಆಗಿರುವಂತ ಎಲ್ಲ ಕೆಲಸಗಳನ್ನ ಒಂದು ಇವ್ಯಾಲ್ಯೂಯೇಷನ್ ಮಾಡಿ ರಿಲೀಸ್ ಮಾಡಿ ಸರ್. 100 ಮೀಟರ್ 10 ಚರ್ಚೆ ಮಾಡಿದ್ರೆ ಸರ್, ಈ ವರ್ಷ 1 ಚರ್ಚೆ, ಮುಂದಿನ ವರ್ಷ 4 ಚರ್ಚೆ, ಮುಂದಿನ ವರ್ಷ 3 ವರ್ಷ ವರ್ಕ್ ಮಾಡುತ್ತಾರೆ. ಇದ್ರ ತುಂಬಾ ಇದೆ. ನಾನು ಮದುವೆ ಮಾಡೋದು ಇಷ್ಟು ವರ್ಷ ಕಾಮಗಾರಿಗಳು ಇವ್ಯಾಲ್ಯೂಯೇಷನ್ ಮಾಡಿ ರಿಲೀಸ್ ಮಾಡ್ತಾರೆ. ಎಷ್ಟು ಖರ್ಚಾಗಿದೆ, ಎಷ್ಟು ಕಾಮಗಾರಿ ಉಳ್ಕೊಂಡಿದೆ, ಅದನ್ನ ಎಷ್ಟು ಲಾಭ ಇವ್ಯಾಲ್ಯೂಯೇಷನ್. ನಿಮ್ಮ ಸಲಹೆಯನ್ನು ನಾನು ಗಮನಿಸ್ತೀನಿ. ಈ ನರೇಗಾದ ಯಶಸ್ಸು ಏನಿರಲ್ಲ, ಬಡತನವನ್ನ ಕಿತ್ತೊಗೆಯುವಂತ ಕೆಲಸ, ರಾಷ್ಟ್ರವನ್ನು ಅಭಿವೃದ್ಧಿ ಮಾಡುವ ಕೆಲಸ, ಅದ್ರ ಬಗ್ಗೆ ತಾವು ಸ್ವಲ್ಪ ಅನಾಲಿಸಿಸ್ ಮಾಡಿ. ದೇಶದಲ್ಲಿ ಅವ್ಯವಹಾರ ಆಗಿದೆ ಅಂತ ಬಿಜೆಪಿ ರಿಪೋರ್ಟ್ ಅನ್ನು ಆಧಾರವಾಗಿಕೊಂಡು ಹೇಳ್ತಾ ಇದೆ. ಅದ್ರ ಬಗ್ಗೆ ಯಾಕೆ ಉತ್ತರಿಸ್ತಾ ಇದೆ? 17 ಇನ್ನೊಂದು ಅಕ್ರಮ ಇರೋದಂತೂ ನಿಜ. ಅದಕ್ಕೋಸ್ಕರ ಬಯೋಮೆಟ್ರಿಕ್ ಅಂದ್ರೆ ಏನ್ ತಪ್ಪು, ಏನ್ ಪ್ರಾಬ್ಲಮ್? ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ತಗೊಂಡು ಅಟೆಂಡೆನ್ಸ್ ಅದು ಮಾಡ್ಕೊಂಡು ಅದ್ಯಾಕೆ ತಪ್ಪಂತ ಯಾರಂದಿದೆ? ನಾವು ನಿದ್ಯಾ ನಾನು ನಿಮಗೆ ಕೇಳಿ ಹೇಳ್ತೇನೆ. ಒಂದು ಹೊಲದಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ 1.5 ಕಿಲೋಮೀಟರ್ ಹೋಗ್ಬೇಕು. ಈಗ ಅವನು ಕೆಲಸ ಮಾಡೋ ಸ್ಥಳದಿಂದ ಅವನು 2 ಬಾರಿ ಬಯೋಮೆಟ್ರಿಕ್ ಕೊಡುವಂತಾರೆ. ದಟ್ ಇಸ್ ನಾಟ್ ದ ಇಶ್ಯೂ. ನಾವು ಅದನ್ನ ನೋಡ್ಬೋದು. ಆ ಸಂದರ್ಭದಲ್ಲಿ ಈಗ ನಾವೇನ್ ಮಾಡಿದ್ವಿ, ನಾವು ನಮ್ಮ ಕರ್ನಾಟಕದಾಗ ಈ ಯಾರು ಬರ್ತಾರಲ್ಲ ಈ ಕೆಲ್ಸಕ್ಕೆ, ಅವ್ರಿಗೆ ಶುದ್ಧ ಕುಡಿಯುವ ನೀರು ಕೊಡ್ಬೇಕು ಅಂತ ಮಾಡಿದ್ವಿ. ಅಲ್ಲಿ ಕ್ರೀಚ್ ಮಾಡ್ಬೇಕು ಅಂತ ಮಾಡಿದ್ವಿ. ಶಿಶುಪಾಲನಾ ಕೇಂದ್ರಗಳನ್ನು ಮಾಡ್ಬೇಕು ಅಂತ ಮಾಡಿದ್ವಿ. ಅಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗಬೇಕಂದ್ರೆ ಅಂತ ಮಾಡಿದ್ವಿ. ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ಸಕತ್ತೀವಿ ನಾವು. These were progressive. ಅದಕ್ಕೆ ಅದ್ರೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅವುಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಥವಾ ಅವುಗಳ ಬಗ್ಗೆ ಟೀಕೆ ವಿಮರ್ಶೆ ಆಗಿರ್ತಕ್ಕಂಥದ್ದು ಸಹಜ ಅಷ್ಟೇ. ಎಲ್ಲ